ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. PDO ಹಾಗೂ VAO ಪರೀಕ್ಷೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಮೇಲೆ ಕೇಳಬಹುದಂಥ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ ಹೇಗಿದೆ: ಜಿಲ್ಲಾ ಪಂಚಾಯಿತಿಗೆ ಚುನಾಯಿತರಾದ ಸದಸ್ಯರ ಹೆಸರನ್ನು ಯಾರಿಗೆ ವರದಿ ಮಾಡಬೇಕು? ಆಪ್ಷನ್ ಎ ರಾಜ್ಯಪಾಲ, ಆಪ್ಷನ್ ಬಿ ಮುಖ್ಯಮಂತ್ರಿ, ಆಪ್ಷನ್ ಸಿ ಸರ್ಕಾರಕ್ಕೆ ಹಾಗೂ ಆಪ್ಷನ್ ಡಿ ಪಂಚಾಯತ್ ರಾಜ್ಯ ಸಚಿವ. ಜಿಲ್ಲಾ ಪಂಚಾಯಿತಿಗೆ ಚುನಾಯಿತರಾದ ಸದಸ್ಯರ ಹೆಸರನ್ನು ಸರ್ಕಾರಕ್ಕೆ ವರದಿಯನ್ನು ಮಾಡಬೇಕಾಗತ್ತೆ. ಆಪ್ಷನ್ ಸಿ ಸರ್ಕಾರ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ: ಜಿಲ್ಲಾ ಪಂಚಾಯತ್ ಸದಸ್ಯರು ನೂತನ ರಾಜೀನಾಮೆಯನ್ನು ಯಾರಿಗೆ ಕೊಡಬೇಕು? ಆಪ್ಷನ್ ಎ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ, ಆಪ್ಷನ್ ಬಿ ಉಪವಿಭಾಗ ಅಧಿಕಾರಿ, ಆಪ್ಷನ್ ಸಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಆಪ್ಷನ್ ಡಿ ವಿಭಾಗ ಅಧಿಕಾರಿ. ಸರಿಯಾದ ಉತ್ತರ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ನೂತನ ರಾಜೀನಾಮೆಯನ್ನು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಿಗೆ ಕೊಡಬೇಕಾಗತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ: ಜಿಲ್ಲಾ ಪಂಚಾಯತ್ನ ಪ್ರಥಮ ಸಭೆಯನ್ನು ಯಾರು ನಿಗದಿಪಡಿಸತಕ್ಕದ್ದು? ಆಪ್ಷನ್ ಎ ಡಿಪ್ಯೂಟಿ ಕಮಿಷನರ್, ಆಪ್ಷನ್ ಬಿ ಜಿಲ್ಲಾಧಿಕಾರಿ, ಆಪ್ಷನ್ ಸಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಆಪ್ಷನ್ ಡಿ ವಿಭಾಗಾಧಿಕಾರಿ. ಸರಿಯಾದ ಉತ್ತರ ಜಿಲ್ಲಾ ಪಂಚಾಯತ್ನ ಪ್ರಥಮ ಸಭೆಯನ್ನು ಡಿಪ್ಯೂಟಿ ಕಮಿಷನರ್ ಅವರು ನಿಗದಿಪಡಿಸಬೇಕು. ಆಪ್ಷನ್ ಎ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ: ನಡವಳಿಕೆಗಳ ಪುಸ್ತಕವನ್ನು ಯಾರ ವಶದಲ್ಲಿ ಇಡತಕ್ಕದ್ದು? ಆಪ್ಷನ್ ಎ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ, ಆಪ್ಷನ್ ಬಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಆಪ್ಷನ್ ಸಿ ಕೌನ್ಸಿಲ್ ಕಾರ್ಯದರ್ಶಿ, ಆಪ್ಷನ್ ಡಿ ಮುಖ್ಯ ಯೋಜನಾಧಿಕಾರಿ. ಸರಿಯಾದ ಉತ್ತರ ನಡವಳಿಕೆಗಳ ಪುಸ್ತಕವನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರ ವಶದಲ್ಲಿ ಇಡತಕ್ಕದ್ದು. ಆಪ್ಷನ್ ಬಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸರಿಯಾದ ಉತ್ತರ. ಐದನೇ ಪ್ರಶ್ನೆ: ಸ್ಥಾಯಿ ಸಮಿತಿಗಳಿಗೆ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ಯಾವುದಕ್ಕೆ ಅವಕಾಶವಿದೆ? ಆಪ್ಷನ್ ಎ ಗ್ರಾಮ ಪಂಚಾಯತ್, ಆಪ್ಷನ್ ಬಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್, ಆಪ್ಷನ್ ಸಿ ಜಿಲ್ಲಾ ಪಂಚಾಯತ್ ಮಾತ್ರ, ಆಪ್ಷನ್ ಡಿ ತಾಲೂಕ್ ಪಂಚಾಯತ್ ಮಾತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಸ್ಥಾಯಿ ಸಮಿತಿಗಳಿಗೆ ಸದಸ್ಯರನ್ನಾಗಿ ಆಯ್ಕೆ ಮಾಡಲು ಅವಕಾಶ ಇದೆ. ಜಿಲ್ಲಾ ಪಂಚಾಯಿತಿ ಸಾಮಾನ್ಯ ಸ್ಥಾಯಿ ಸಮಿತಿಯ ಕಾರ್ಯದರ್ಶಿಯಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ? ಆಪ್ಷನ್ ಎ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಆಪ್ಷನ್ ಬಿ ಉಪ ಕಾರ್ಯದರ್ಶಿ, ಆಪ್ಷನ್ ಸಿ ಪರಿಷತ್ ಕಾರ್ಯದರ್ಶಿ ಹಾಗೂ ಆಪ್ಷನ್ ಡಿ ಮುಖ್ಯ ಯೋಜನಾಧಿಕಾರಿ. ಜಿಲ್ಲಾ ಪಂಚಾಯಿತಿಯ ಸಾಮಾನ್ಯ ಸ್ಥಾಯಿ ಸಮಿತಿಯ ಕಾರ್ಯದರ್ಶಿಯಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ನಿರ್ವಹಿಸುತ್ತಾರೆ. ಆಪ್ಷನ್ ಎ ಸರಿಯಾದ ಉತ್ತರ. ಏಳನೇ ಪ್ರಶ್ನೆ: ಯಾವುದೇ ಕಟ್ಟಡ ನಿರ್ಮಾಣಕ್ಕೆ ಯಾರ ಅನುಮತಿ ಕಡ್ಡಾಯವಾಗಿರುತ್ತದೆ? ಆಪ್ಷನ್ ಎ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಆಪ್ಷನ್ ಬಿ ಕಾರ್ಯನಿರ್ವಾಹಕ ಅಧಿಕಾರಿ, ಆಪ್ಷನ್ ಸಿ ಗ್ರಾಮ ಪಂಚಾಯಿತಿ, ಆಪ್ಷನ್ ಡಿ ತಹಶೀಲ್ದಾರ್. ಯಾವುದೇ ಕಟ್ಟಡ ನಿರ್ಮಾಣಕ್ಕೆ ಗ್ರಾಮ ಪಂಚಾಯಿತಿಯ ಅನುಮತಿ ಕಡ್ಡಾಯವಾಗಿರುತ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಎಂಟನೇ ಪ್ರಶ್ನೆ: ಜಿಲ್ಲಾ ಪಂಚಾಯಿತಿಯಲ್ಲಿ ಎಷ್ಟು ಸ್ಥಾಯಿ ಸಮಿತಿಗಳಿವೆ? 4, 3, 5, 6. ಸರಿಯಾದ ಉತ್ತರ ಜಿಲ್ಲಾ ಪಂಚಾಯಿತಿಯಲ್ಲಿ ಒಟ್ಟು 5 ಸ್ಥಾಯಿ ಸಮಿತಿಗಳನ್ನು ನಾವು ನೋಡ್ತೀವಿ. ಹಾಗೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಯಲ್ಲಿ 3 ಸ್ಥಾಯಿ ಸಮಿತಿಗಳನ್ನು ನಾವು ನೋಡ್ತೀವಿ. 9ನೇ ಪ್ರಶ್ನೆ: ಜಿಲ್ಲಾ ಪಂಚಾಯಿತಿಯ ಪ್ರಕಾರಗಳು ಯಾವ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದಂತಿರುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಿಲ್ಲಾ ಪಂಚಾಯಿತಿಯ ಪ್ರಕಾರಗಳು 3ನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದಂತಿರುತ್ತದೆ. 10ನೇ ಪ್ರಶ್ನೆ: ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರುಗಳ
ಹುದ್ದೆಗಳೆರಡು ಒಂದೇ ಸಮಯದಲ್ಲಿ ತೆರವಾದಲ್ಲಿ ಯಾವ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಅಧಿಕಾರವನ್ನು ನಿರ್ವಹಿಸತಕ್ಕದ್ದು? ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರ ಹುದ್ದೆಗಳೆರಡು ಒಂದೇ ಸಮಯದಲ್ಲಿ ತೆರವಾದಲ್ಲಿ ಯಾವ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಆ ಅಧ್ಯಕ್ಷರ ಅಧಿಕಾರವನ್ನು ನಿರ್ವಹಿಸತಕ್ಕದ್ದು? ಪ್ರಶ್ನೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಆಪ್ಷನ್ ಎ ಸಾಮಾಜಿಕ ನ್ಯಾಯ ಹಾಗೂ ಆಪ್ಷನ್ ಬಿ ಸಾಮಾನ್ಯ, ಆಪ್ಷನ್ ಸಿ ಶಿಕ್ಷಣ ಮತ್ತು ಆರೋಗ್ಯ, ಆಪ್ಷನ್ ಡಿ ಕೃಷಿ ಮತ್ತು ಕೈಗಾರಿಕೆ. ಸರಿಯಾದ ಉತ್ತರ ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ ಈ ಸಮಿತಿಯ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ಹುದ್ದೆಗಳು ಒಂದೇ ಸಮಯದಲ್ಲಿ ಎರಡು ಖಾಲಿಯಾದಲ್ಲಿ ಅವರ ಅಧಿಕಾರಗಳನ್ನು ನಿರ್ವಹಿಸುತ್ತಾರೆ. 11ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಎಷ್ಟು ತಿಂಗಳ ನಂತರ ಮಂಡಿಸಬಹುದು? ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರ ಅಧಿಕಾರಾವಧಿ ಮೊದಲನೇದಾಗಿ ಹೇಳಬೇಕಂದ್ರೆ 5 ವರ್ಷ ಆಗಿರುತ್ತೆ. ಇಲ್ಲಿ ಸರಿಯಾದ ಉತ್ತರ 30 ತಿಂಗಳು. ಅಂದರೆ 2.5 ವರ್ಷ ಆದಮೇಲೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬಹುದು. 2.5 ವರ್ಷ ಅಂತಂದರೆ 30 ತಿಂಗಳು. ಇಲ್ಲಿ ಸರಿಯಾದ ಉತ್ತರ 30 ತಿಂಗಳು ಆಗುತ್ತೆ. 12ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯು ಅಭಿವೃದ್ಧಿ ಯೋಜನೆಯನ್ನು ತಯಾರಿಸಿ ಯಾರಿಗೆ ಕಳುಹಿಸತಕ್ಕದ್ದು? ಆಪ್ಷನ್ ಎ ಜಿಲ್ಲಾ ಯೋಜನಾ ಸಮಿತಿ, ಆಪ್ಷನ್ ಬಿ ಜಿಲ್ಲಾ ಪಂಚಾಯಿತಿ ಸಭೆಗೆ, ಆಪ್ಷನ್ ಸಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಆಪ್ಷನ್ ಡಿ ಆಯುಕ್ತರಿಗೆ. ಸರಿಯಾದ ಉತ್ತರ ಜಿಲ್ಲಾ ಪಂಚಾಯಿತಿ ಅಭಿವೃದ್ಧಿ ಯೋಜನೆಯನ್ನು ತಯಾರಿಸಿ ಜಿಲ್ಲಾ ಯೋಜನಾ ಸಮಿತಿಗೆ ಕಳುಹಿಸಬೇಕಾಗತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ ಜಿಲ್ಲಾ ಯೋಜನಾ ಸಮಿತಿ. 13ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷನನ್ನು ಯಾರು ಆಯ್ಕೆ ಮಾಡುತ್ತಾರೆ? ಆಪ್ಷನ್ ಎ ಎಲ್ಲ ಚುನಾಯಿತ ಸದಸ್ಯರು, ಆಪ್ಷನ್ ಬಿ ಎಲ್ಲ ಸದಸ್ಯರು, ಆಪ್ಷನ್ ಸಿ ಕಮಿಷನರ್ ಅವರು ಹಾಗೂ ಆಪ್ಷನ್ ಡಿ ಜಿಲ್ಲಾಧಿಕಾರಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನು ಎಲ್ಲ ಚುನಾಯಿತ ಸದಸ್ಯರು ಆಯ್ಕೆ ಮಾಡುತ್ತಾರೆ. 14ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯಲ್ಲಿ ಆಕಸ್ಮಿಕ ಖಾಲಿ ಸ್ಥಾನಕ್ಕೆ ಚುನಾಯಿತನಾದಲ್ಲಿ ಅವನ ಹುದ್ದೆ ಅವಧಿ ಎಷ್ಟಾಗಿರುತ್ತದೆ? ಜಿಲ್ಲಾ ಪಂಚಾಯಿತಿಯಲ್ಲಿ ಆಕಸ್ಮಿಕವಾಗಿ ಒಂದು ಸ್ಥಾನ ಖಾಲಿಯಾಗಿರುತ್ತೆ. ಆಗ ಆ ಸ್ಥಾನಕ್ಕೆ ಚುನಾಯಿತನಾದ ಬೇರೊಬ್ಬ ವ್ಯಕ್ತಿಯ ಅವಧಿ ಎಷ್ಟಾಗಿರುತ್ತೆ ಅಂತ ಕ್ವಶನ್ ಇದೆ. ಆಪ್ಷನ್ ಎ 5 ವರ್ಷ, ಆಪ್ಷನ್ ಬಿ 5 ವರ್ಷದಲ್ಲಿ ಉಳಿದ ಅವಧಿಗೆ ಮಾತ್ರ, ಆಪ್ಷನ್ ಸಿ ಮುಂದಿನ ಚುನಾವಣೆಯ ತನಕ ಹಾಗೂ ಆಪ್ಷನ್ ಡಿ 20 ತಿಂಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 5 ವರ್ಷದಲ್ಲಿ ಉಳಿದ ಅವಧಿಗೆ ಮಾತ್ರ. 15ನೇ ಪ್ರಶ್ನೆ, ಚುನಾಯಿತ ಜಿಲ್ಲಾ ಪಂಚಾಯಿತಿ ಸದಸ್ಯರು ಅನುಕ್ರಮವಾಗಿ ಎಷ್ಟು ಸಾಮಾನ್ಯ ಸಭೆಗಳಿಗೆ ಗೈರು ಹಾಜರಾದರೆ ಆ ಸ್ಥಾನವು ಖಾಲಿಯಾಗಿದೆ ಎಂದು ಭಾವಿಸತಕ್ಕದ್ದು? ಆಪ್ಷನ್ ಎ 1, ಆಪ್ಷನ್ ಎ 2, ಆಪ್ಷನ್ ಸಿ 3 ಅಥವಾ 3ಕ್ಕಿಂತ ಹೆಚ್ಚು ಹಾಗೂ ಆಪ್ಷನ್ ಡಿ 4. ಸರಿಯಾದ ಉತ್ತರ ಆಪ್ಷನ್ ಸಿ 3 ಅಥವಾ 3ಕ್ಕಿಂತ ಹೆಚ್ಚು ಚುನಾಯಿತ ಸಭೆಗಳಿಗೆ 3 ಅಥವಾ 3ಕ್ಕಿಂತ ಹೆಚ್ಚು ಸಭೆಗಳಿಗೆ ಸದಸ್ಯರು ಅನುಕ್ರಮವಾಗಿ ಗೈರು ಹಾಜರಾದರೆ ಆ ಸ್ಥಾನವು ಖಾಲಿಯಾಗಿದೆ ಎಂದು ಭಾವಿಸತಕ್ಕದ್ದು. 16ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಯಾರಿಗೆ ರಾಜೀನಾಮೆ ನೀಡುತ್ತಾರೆ? ಆಪ್ಷನ್ ಎ ಸರ್ಕಾರಕ್ಕೆ, ಆಪ್ಷನ್ ಬಿ ಜಿಲ್ಲಾ ಪಂಚಾಯಿತಿ ಸಿಇಒ, ಆಪ್ಷನ್ ಸಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರು ಹಾಗೂ ಆಪ್ಷನ್ ಡಿ ಮುಖ್ಯಮಂತ್ರಿಗಳಿಗೆ. ಇದಕ್ಕೆ ಸರಿಯಾದ ಉತ್ತರ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಸರ್ಕಾರಕ್ಕೆ ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ಆಪ್ಷನ್ ಎ ಸರ್ಕಾರಕ್ಕೆ ಅನ್ನೋದು ಸರಿಯಾದ ಉತ್ತರ. 17ನೇ ಪ್ರಶ್ನೆ, ಸರ್ಕಾರವು ಸಂಗ್ರಹಿಸುವ ಹೆಚ್ಚುವರಿ ಸ್ಟ್ಯಾಂಪ್ ಶುಲ್ಕವನ್ನು ಯಾವ ಪ್ರಾಧಿಕಾರಕ್ಕೆ ನೀಡುತ್ತದೆ? ಆಪ್ಷನ್ ಎ ತಾಲೂಕ್ ಪಂಚಾಯಿತಿ, ಆಪ್ಷನ್ ಬಿ ಜಿಲ್ಲಾ ಪಂಚಾಯಿತಿ, ಆಪ್ಷನ್ ಸಿ ಗ್ರಾಮ ಪಂಚಾಯಿತಿ ಹಾಗೂ ಆಪ್ಷನ್ ಡಿ ಮೇಲಿನ ಯಾವುದೂ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಿಲ್ಲಾ ಪಂಚಾಯಿತಿ. ಸರ್ಕಾರವು ಸಂಗ್ರಹಿಸುವ ಹೆಚ್ಚುವರಿ ಸ್ಟ್ಯಾಂಪ್ ಶುಲ್ಕವನ್ನು
ಜಿಲ್ಲಾ ಪಂಚಾಯಿತಿ ಪ್ರಾಧಿಕಾರವು ನೀಡುತ್ತದೆ. 18ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿ ಅಥವಾ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಪ್ರತಿಯೊಬ್ಬ ಅಭ್ಯರ್ಥಿಯು ಚುನಾವಣಾ ವೆಚ್ಚಗಳ ಬಗ್ಗೆ ಲೆಕ್ಕಪತ್ರವನ್ನು ಸಲ್ಲಿಸದಿದ್ದಲ್ಲಿ ರಾಜ್ಯ ಚುನಾವಣಾ ಆಯೋಗವು ಆ ವ್ಯಕ್ತಿಯನ್ನು ಏನು ಮಾಡುತ್ತೆ, ಏನು ಕ್ರಮ ತೊಗೊಳುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ, ಅಭ್ಯರ್ಥಿಯನ್ನು ಬಂಧಿಸಬಹುದು. ಆಪ್ಷನ್ ಬಿ, ಆ ಅಭ್ಯರ್ಥಿಯ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಆಪ್ಷನ್ ಸಿ, ಆ ಅಭ್ಯರ್ಥಿಗೆ ಮರಣದಂಡನೆ ವಿಧಿಸಬಹುದು. ಆಪ್ಷನ್ ಡಿ, ಆ ಅಭ್ಯರ್ಥಿಯ 6 ವರ್ಷಗಳ ಅವಧಿಗೆ ಚುನಾವಣೆಗೆ ಅನರ್ಹಗೊಳಿಸಬಹುದು. ಸರಿಯಾದ ಉತ್ತರ ಆಪ್ಷನ್ ಡಿ, ಆ ಅಭ್ಯರ್ಥಿಯನ್ನು 6 ವರ್ಷಗಳವರೆಗೆ ಚುನಾವಣೆಗೆ ಅನರ್ಹಗೊಳಿಸಬಹುದು. ಆಪ್ಷನ್ ಡಿ ಸರಿಯಾದ ಉತ್ತರ. 19ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರುಗಳಿಗೆ ನೀಡುವಂತಹ ಸಂಭಾವನೆ ಮತ್ತು ಭತ್ಯೆಗಳ ವ್ಯಾಪ್ತಿಗೆ ಈ ಕೆಳಕಂಡ ಯಾವುದು ಸೇರಿರುವುದಿಲ್ಲ? ಆಪ್ಷನ್ ಎ ಸಂಬಳ, ಆಪ್ಷನ್ ಬಿ ಮನೆ ಬಾಡಿಗೆ ಬಗ್ಗೆ, ಆಪ್ಷನ್ ಸಿ ಆತಿಥ್ಯ ಭತ್ಯೆ ಹಾಗೂ ಆಪ್ಷನ್ ಡಿ ಕ್ಷೇತ್ರಾಭಿವೃದ್ಧಿ ಭತ್ಯೆ. ಸರಿಯಾದ ಉತ್ತರ ಇದಕ್ಕೆ ಕ್ಷೇತ್ರಾಭಿವೃದ್ಧಿ ಭತ್ಯೆ ಸೇರಿರುವುದಿಲ್ಲ. ಸಂಭಾವನೆ ಮತ್ತು ಭತ್ಯೆ ವ್ಯಾಪ್ತಿಗೆ ಕ್ಷೇತ್ರಾಭಿವೃದ್ಧಿ ಭತ್ಯೆ ಸೇರಿರುವುದಿಲ್ಲ. 20ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಸಾಮಾನ್ಯ ಸಭೆಗೆ ಪೂರ್ಣ ಎಷ್ಟು ದಿನಗಳ ಮೊದಲು ನೋಟಿಸನ್ನು ನೀಡಬೇಕು? ಸರಿಯಾದ ಉತ್ತರ 10. ಜಿಲ್ಲಾ ಪಂಚಾಯಿತಿಯ ಸಾಮಾನ್ಯ ಸಭೆಗೆ 10 ದಿನಗಳ ಮೊದಲು ನೋಟಿಸನ್ನು ನೀಡಬೇಕು. 21ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಸಭೆ ಕರೆಯತಕ್ಕದ್ದು, ಅದರ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು ಮತ್ತು ನಡೆಸತಕ್ಕವರು ಯಾರು? ಜಿಲ್ಲಾ ಪಂಚಾಯತಿನ ಸಭೆ ಕರೆಯುವವರು, ಅದರ ಅಧ್ಯಕ್ಷತೆಯನ್ನು ವಹಿಸುವವರು ಮತ್ತು ನಡೆಸತಕ್ಕವರು ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು, ಆಪ್ಷನ್ ಬಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಆಪ್ಷನ್ ಸಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಹಾಗೂ ಆಪ್ಷನ್ ಡಿ ಜಿಲ್ಲಾಧಿಕಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಸಭೆ ಕರೆಯುತ್ತಾರೆ, ಅದರ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಮತ್ತು ಸಭೆಯನ್ನು ನಡೆಸಿಕೊಂಡು ಹೋಗ್ತಾರೆ. 22ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗೆ ಸಂಬಂಧಿಸಿದ ದಾಖಲೆಗಳನ್ನು ಕೋರುವವರು ಯಾರು? ಆಪ್ಷನ್ ಎ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಆಪ್ಷನ್ ಬಿ ಜಿಲ್ಲಾಧಿಕಾರಿ, ಆಪ್ಷನ್ ಸಿ ಮುಖ್ಯ ಲೆಕ್ಕಾಧಿಕಾರಿ ಹಾಗೂ ಆಪ್ಷನ್ ಡಿ ಮುಖ್ಯ ಯೋಜನಾಧಿಕಾರಿ. ಸರಿಯಾದ ಉತ್ತರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯು ಕೋರುವವರು. 23ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯು ತನ್ನ ಕಲ್ಯಾಣ ಚಟುವಟಿಕೆಗಳ ಉದ್ದೇಶದ ನಿಧಿಯಲ್ಲಿ ಕನಿಷ್ಠ ಶೇಕಡಾ ಎಷ್ಟು ಮೊತ್ತವನ್ನು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣಕ್ಕಾಗಿ ಉಪಯೋಗಿಸಬೇಕು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 20%. ಜಿಲ್ಲಾ ಪಂಚಾಯಿತಿಯು ತನ್ನ ಕಲ್ಯಾಣ ಚಟುವಟಿಕೆಗಳ ಉದ್ದೇಶದ ನಿಧಿಯಲ್ಲಿ ಕನಿಷ್ಠ 20% ಆದರೂ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡ ಕಲ್ಯಾಣಕ್ಕೆ ಉಪಯೋಗಿಸಬೇಕು. 24ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯು ತನ್ನ ಸಭೆಯಲ್ಲಿ ಅಂಗೀಕರಿಸಿದ ಪ್ರತಿಯೊಂದು ನಿರ್ಣಯದ ಪ್ರತಿಯನ್ನು ಆ ಸಭೆಯು ನಡೆದ ಎಷ್ಟು ದಿನಗಳ ಒಳಗಾಗಿ ಸರ್ಕಾರಕ್ಕೆ ಕಳುಹಿಸಬೇಕು? ಇದಕ್ಕೆ ಸರಿಯಾದ ಉತ್ತರ 10 ದಿನಗಳು. ಜಿಲ್ಲಾ ಪಂಚಾಯಿತಿಯು ತನ್ನ ಸಭೆಯಲ್ಲಿ ಅಂಗೀಕರಿಸಿದ ಪ್ರತಿಯೊಂದು ನಿರ್ಣಯದ ಪ್ರತಿಯನ್ನು 10 ದಿನಗಳ ಒಳಗಾಗಿ ಸರ್ಕಾರಕ್ಕೆ ಕಳುಹಿಸಿ ಕೊಡಬೇಕು. 25ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿ ಸಭೆಯ ಕಾರ್ಯಕಲಾಪ ನಡೆಸಲು ಕೋರಂ ಎಷ್ಟಿರಬೇಕು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒಟ್ಟು ಜಿಲ್ಲಾ ಪಂಚಾಯಿತಿ ಸದಸ್ಯರ ಸಂಖ್ಯೆಯಲ್ಲಿ ಅರ್ಧದಷ್ಟು ಸದಸ್ಯರು. ಒಟ್ಟು ಜಿಲ್ಲಾ ಪಂಚಾಯಿತಿ ಸದಸ್ಯರ ಸಂಖ್ಯೆಯಲ್ಲಿ ಅರ್ಧದಷ್ಟು ಸದಸ್ಯರು ಜಿಲ್ಲಾ ಪಂಚಾಯಿತಿ ಸಭೆಯ ಕಾರ್ಯಕಲಾಪ ನಡೆಸಲು ಇರುವ ಕೋರಂ ಆಗಿದೆ.
26ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯ ಕಾನೂನುಬಾಹಿರ ಆದೇಶ ಅಥವಾ ನಿರ್ಣಯದ ಅಮಲ್ಜಾರಿಯನ್ನು ಅಮಾನತುಗೊಳಿಸುವ ಅಧಿಕಾರ ಯಾರಿಗೆ ಇರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು. 27ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿಯನ್ನು ಯಾರು ವಿಸರ್ಜಿಸಬಹುದು? ಆಪ್ಷನ್ ಎ ಜಿಲ್ಲಾ ಪಂಚಾಯತ್, ಆಪ್ಷನ್ ಬಿ ಸರ್ಕಾರ, ಆಪ್ಷನ್ ಸಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಆಪ್ಷನ್ ಡಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಸರಿಯಾದ ಉತ್ತರ ಗ್ರಾಮ ಪಂಚಾಯಿತಿಯನ್ನು ಜಿಲ್ಲಾ ಪಂಚಾಯತ್ ವಿಸರ್ಜಿಸಬಹುದು. 28ನೇ ಪ್ರಶ್ನೆ, ಜಿಲ್ಲಾ ಪಂಚಾಯತ್ ವಾರ್ಷಿಕ ಆಡಳಿತ ವರದಿಯನ್ನು ಯಾರಿಗೆ ಸಲ್ಲಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸರ್ಕಾರ. ಜಿಲ್ಲಾ ಪಂಚಾಯತ್ ವಾರ್ಷಿಕ ಆಡಳಿತ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುತ್ತದೆ. 29ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ವಿಶೇಷ ಸಭೆಯನ್ನು ಯಾರು ಕರೆಯಬಹುದಾಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು. ಜಿಲ್ಲಾ ಪಂಚಾಯಿತಿಯ ವಿಶೇಷ ಸಭೆಯನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕರೆಯುತ್ತಾರೆ. 30ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಸಭೆಯು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ನಡೆಯುವುದು? ಸರಿಯಾದ ಉತ್ತರ ಜಿಲ್ಲಾ ಪಂಚಾಯತ್ನ ಸಭೆಯು ಕನಿಷ್ಠ 2 ತಿಂಗಳಿಗೊಮ್ಮೆ ನಡೆಯುತ್ತವೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಮಾಹಿತಿ ಉಪಯೋಗವಾದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.